ನಮಸ್ಕಾರ ವೀಕ್ಷಕರೇ, ನಾವೀಗ ಎಲ್ಲಿ ಹೊರಟಿದ್ದೀವಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳ ಶಾಸನಗಳನ್ನು ಇದನ್ನು ಅಯ್ಯಾಹೊಳೆ ಹಾಗೂ ಆರ್ಯಾಪುರ ಎಂದು ಉಲ್ಲೇಖಿಸಲಾಗುತ್ತದೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಒಂದು ಪ್ರಮುಖ ನಗರವಾಗಿತ್ತು. ವಾಸ್ತುಶಿಲ್ಪ ಕೃತಿಗಳನ್ನು ಹೆಸರುವಾಸಿಯಾಗಿದೆ. ಅದೇ ವೀಕ್ಷಕರೇ, ನಾವು ಬಂದಿರೋದೀಗ ಐಹೊಳೆ. ಇಲ್ಲಿ ದುರ್ಗಾ ದೇವಾಲಯ ಮಹತ್ವಪೂರ್ಣವಂತ ಅವಶೇಷವಾಗಿದೆ ವೀಕ್ಷಕರೇ. ಇದು ಸುಮಾರು ಮೂಲತಃ ಸೂರ್ಯ ದೇವಾಲಯ. ಇದು ದಕ್ಷಿಣಕ್ಕಿರುವ ಪ್ರವೇಶ ಮಂಟಪದ ಗೋಡೆಯಲ್ಲಿರುವ ಇಮ್ಮಡಿ ವಿಕ್ರಮಾದಿತ್ಯನ ಕೃತಿಶಕ 733-44ರಲ್ಲಿ ಶಾಸನವು ಇದನ್ನು ಕೊಮರಸಿಂಗನ ದೇಗುಲ ಎಂದು ಕರೆದು ಅದರಲ್ಲಿ ಆದಿತ್ಯ ಅಂದ್ರೆ ಸೂರ್ಯ ದೇವರಿಗೆ ನೀಡಿದ ದಾನವನ್ನು ದಾಖಲಿಸದೆ ಕೋಮಸಿಂಗನು ಇದನ್ನು ನಿರ್ಮಿಸಿದಾತ ಕೋಟೆಯ ಗೋಡೆಗೆ ಹತ್ತಿರವಿರುವುದರಿಂದ ಈಗ ಇದನ್ನು ದುರ್ಗಾ ಗೋಡೆ ಕರೆಯಲಾಗುತ್ತದೆ ವೀಕ್ಷಕರೇ. ವೀಕ್ಷಕರೇ, ನಾವಿನ್ನ ಈಗ ಐಹೊಳೆಯ ಮಹತ್ವ ನೋಡೋದಾದ್ರೆ, ಐಹೊಳೆಯು ಒಂದು ಅಗ್ರಹಾರ ತಾಣವಾಗಿತ್ತೆಂದು ಲಾಡ್ಖಾನ್ ಗುಡಿಯ ಹೊರ ಗೋಡೆಯ ಮೇಲಿರುವ ಕೃತಿಶಕ 8ನೇ ಶತಮಾನದ ಶಾಸನ ಹಾಗೂ ಇಲ್ಲಿ ಇತರ ಶಾಸನಗಳಿಂದ ಮಾಹಿತಿ ದೊರೆಯುತ್ತದೆ ವೀಕ್ಷಕರೇ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಐಹೊಳೆ ಒಂದು ವಿದ್ಯಾಕೇಂದ್ರವಾಗಿತ್ತೆಂದು ಶಾಸನಗಳಿಂದ ವ್ಯಕ್ತವಾಗಿದೆ. ಚತುರ್ವೇದಗಳಲ್ಲಿ ವಿದ್ವಾಂಸರಾಗಿದ್ದ 500 ಮಹಾಜನರು ಅಥವಾ ಶ್ರೀಮದ್ ಆರ್ಯಪುರದ ಶ್ರೀ ಮಹಾಚತುರ್ವೇದ ಸಮುದಾಯವಿರುವರು ಮಹಾಜನಮಂ ಎಂಬ ವಿಶೇಷವನ್ನು ಅಯ್ಯಾಹೊಳೆ ಜನರಿಗೆ ನೀಡಲಾಗಿತ್ತು ಎಂಬ ಅಂಶ ತಿಳಿಯಬರುತ್ತದೆ ವೀಕ್ಷಕರೇ. ಈ ದೇವಾಲಯದ ಪಕ್ಕದಲ್ಲಿ ನೀವು ನೋಡ್ತಾ ಇರಬಹುದು ಕೆಲವು ಹಳೆಯ ಕಾಲದಾಗಿರುವಂತಹ ಕೆತ್ತಿರುವಂತಹ ಮೂರ್ತಿಗಳು ಅವಶೇಷಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಪ್ರವಾಸಿಗರಿಗೆ ನೋಡಲು ಇದೊಂದು ಒಳ್ಳೆಯ ಅವಕಾಶ ವೀಕ್ಷಕರೇ. ಯಾಕಂದ್ರೆ ನಮಗೆ ಆ ಕಾಲಿನಲ್ಲಿರುವಂತಹ ಕೆಲವು ಕುರುಹುಗಳನ್ನು ಇಲ್ಲಿ ನೋಡಲು ಇಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ನಾವೀಗ ನೋಡ್ತಾ ಇರೋದು ಯಾವ ದೇವಾಲಯಪ್ಪ ಅಂತಂದ್ರೆ ದುರ್ಗದ ದೇವಾಲಯ. ದುರ್ಗ ಅಂದರೆ ದೇವರ ಅಲ್ಲಕೋಟೆ ಎಂದರ್ಥ. ಈ ದೇವಾಲಯವು ಕೋಟೆಯ ಹತ್ತಿರವಿರುವುದರಿಂದ ಈ ಹೆಸರು ಬಂದಿರಬಹುದೆಂದು ಕೆಲವರ ಅಭಿಪ್ರಾಯವಾಗಿದೆ. ಈಗ ನೀವು ನೋಡ್ತಾ ಇರಬಹುದು ವೀಕ್ಷಕರೇ, ಈ ದೇವಾಲಯ ಇದು ಗರ್ಭಗೃಹ. ಈ ದೇವಾಲಯವು ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣಾಪಥ, ಸಭಾಮಂಟಪ, ಮುಖ ಮಂಟಪದ ಸುತ್ತಲೂ ಒಂದು ಪ್ರದಕ್ಷಿಣಾಪಥ ಹೊಂದಿರುವ ದೇವಾಲಯವಾಗಿದೆ ವೀಕ್ಷಕರೇ. ಈ ದೇವಾಲಯವು ರಚನೆಯಲ್ಲಿ ಕಾರ್ಲೆ, ಬಾಜಾ ಮೊದಲಾದ ಸ್ಥಳಗಳಿರುವ ಬೌದ್ಧ ಚೈತ್ಯಗಳನ್ನು ಹೋಲುತ್ತದೆ. ಗರ್ಭಗೃಹವು ಗಜ ಪುಷ್ಪಕಾರ ಅಥವಾ ಅರ್ಧ ವೃತ್ತಾಕಾರವಾಗಿದ್ದು ಇಂತಹ ದೇವಾಲಯಗಳು ಹಳೆ ಮಹಾಕೂಟ, ತೇರಚಾರ್ಲ ಮುಂತಾದ ಊರುಗಳಲ್ಲಿ ಇವೆ ವೀಕ್ಷಕರೇ. ಇದರ ಮಹತ್ವ ನೋಡೋದಾದ್ರೆ, ಮಂಟಪದ ಉತ್ತರ ಗೋಡೆಯ ಮೇಲೆ 2 ಶಾಸನಗಳಿದ್ದು ಅಗಸ್ತ್ಯ ಶ್ರೀ ವಿಕ್ರಮಾದಿತ್ಯ ಈ ದೇವಾಲಯವನ್ನು ಕಟ್ಟಿಸಿ ಆದಿತ್ಯ ಭಟರಾನ್ ಎಂಬುವನಿಗೆ ದತ್ತಿ ಕೊಟ್ಟಿದ್ದನ್ನು ದಾಖಲಿಸುತ್ತಾ ಪಿರಿಯಾವನ ಮಗನಾದ ಸವೀರ್ ಸರತ್ ಎಂಬುವನು ಹೆಸರುವಾಗುತ್ತದೆ ವೀಕ್ಷಕರೇ. ಈ ದುರ್ಗದ ದೇವಾಲಯ ಅಧಿಷ್ಠಾನದ ದಕ್ಷಿಣ ಭಾಗದಲ್ಲಿ ಶ್ರೀ ಜಿನಾಲಯನ್ ಎಂದು ಉಲ್ಲೇಖಿಸುವ ಕ್ರಿಸ್ತಕ 8ನೇ ಶತಮಾನದ ಲಕ್ಷಣವುಳ್ಳ ಲಿಪಿ ಇದೆ. ಆದುದರಿಂದ ಈ ದೇವಾಲಯವು ಹಿಂದೆ ಜೈನ ಬಸದಿಯಾಗಿತ್ತೆಂದು ತಿಳಿಯಲಾಗಿದೆ. ಆದರೆ ಈ ಗುಡಿಯ ಮೂಲತಃ ವೈದಿಕ ಸಂಪ್ರದಾಯಕ್ಕೆ ಸಂಬಂಧಿಸಿತ್ತೆಂದು ಅದರ ಒಳಮಂಟಪದ ಹೊರಗೋಡೆಯ ಮಾಡಲ್ಪಟ್ಟಿದ್ದ ಶಿವ, ವಿಷ್ಣು, ವರಹ, ಮಹಿಷಾಸುರ ಮರ್ದಿನಿ, ಹರಿಹರ ಮೂರ್ತಿಗಳಿಂದ ನಿಸ್ಸಂದೇಹವಾಗಿ ತಿಳಿಯುತ್ತದೆ. ಇದು ಬಸಯ್ಯನ ಶಿಶುಓಳ, ಲಚ್ಚಟ್ಟ ಮತ್ತು ಸರೆಷ್ಟ ಎಂಬ ಶಾಸನವು ನಾಗರಿ ಲಿಪಿಯಾಗಿದೆ ವೀಕ್ಷಕರೇ.
ವೀಕ್ಷಕರೇ, ಕೆಲವು ಇದೊಂದು ಪೌರಾಣಿಕ ಕಥೆಯ ನೋಡೋದಾದರೆ, ಒಂದರೊಂದು ಕಾಲದಲ್ಲಿ ಈ ಪ್ರಾಂತ್ಯವು ಅರಣ್ಯಮಯವಾಗಿತ್ತು. ರಾಜ್ಯವನ್ನು 1000 ಬಾಹುಗಳುಳ್ಳ ಕಾರ್ತಿವೀರ್ಯಾರ್ಜುನನು ಆಳ್ವಿಕೆ ಮಾಡುತ್ತಿದ್ದನು. ಕಾರ್ತಿವೀರ್ಯಾರ್ಜುನ ಬೇಟೆಗೋಸ್ಕರ ಕಾಡಿಗೆ ಬಂದಿರೋ ಸಮಯದಲ್ಲಿ ಜಮದಗ್ನಿ ಋಷಿ ತನ್ನ ಮನೆಗೆ ಕಾರ್ತಿವೀರ್ಯಾರ್ಜುನನು ಆತನ ಸಹ ಪರಿವಾರವನ್ನು ಊಟಕ್ಕೆ ಆಹ್ವಾನ ಮಾಡುತ್ತಾರೆ. ಋಷಿಗಳ ಮನೆಯಲ್ಲಿ ಊಟ ಮಾಡಿದ ರಾಜನಿಗೆ ಆಶ್ಚರ್ಯವಾಗಿ ಇಷ್ಟು ಜನರಿಗೆ ಎಷ್ಟು ಬೇಗ ಯಾವ ರೀತಿಯಲ್ಲಿ ಊಟವನ್ನು ಕೊಡಲಿಕ್ಕೆ ಸಾಧ್ಯವಾಯಿತು ಎಂದು ಕೇಳಿದಾಗ, ಆಗ ಜಮದಗ್ನಿ ಋಷಿಯು ತನ್ನ ಹತ್ತಿರವಿದ್ದ ಕಾಮಧೇನುವನ್ನು ತೋರಿಸಿದಾಗ ರಾಜ ಆ ಕಾಮಧೇನುವನ್ನು ನನಗೆ ಕೊಡು ಅಂತ ಕೇಳಿದಾಗ ರಾಜನ ಕೋರಿಕೆಯನ್ನು ಋಷಿಯು ತಿರಸ್ಕರಿಸುತ್ತಾನೆ. ಆಗ ಕೋಪಗೊಂಡ ರಾಜ ಜಮದಗ್ನಿ ಋಷಿಯನ್ನು ಕೊಲ್ಲುತ್ತಾನೆ. ಕೊಂದು ಅವರ ಹತ್ತಿರವಿದ್ದ ಕಾಮಧೇನು ತೆಗೆದುಕೊಂಡು ಹೋಗುತ್ತಾನೆ. ಈ ವಿಷಯ ತಿಳಿದು ಜಮದಗ್ನಿಯ ಮಗನಾದ ಪರಶುರಾಮನು ಕಾರ್ತಿವೀರ್ಯಾರ್ಜುನನ ಮತ್ತು ಕ್ಷತ್ರಿಯರನ್ನು 21 ಸಲ ಭೂ ಪ್ರದಕ್ಷಿಣ ಮಾಡಿ ಸಂಹಾರ ಮಾಡುತ್ತಾನೆ ಎಂದು ಪ್ರತಿಜ್ಞೆ ಮಾಡಿದನು. ಕ್ಷತ್ರಿಯರನ್ನು ಸಂಹಾರ ಮಾಡಿದ ನಂತರ ತಾನು ಮಾಡಿದ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ತನ್ನ ರಕ್ತಸಿಂಚವಾದ ಕೊಡಲಿಯನ್ನು ದಕ್ಷಿಣ ವಾಹಿನಿಯಿಂದ ಉತ್ತರ ವಾಹಿನಿಯಾಗಿ ಹರಿದು ನಂತರ ಪೂರ್ವದಿಂದ ಪಶ್ಚಿಮ ವಾಹಿನಿಯಾಗಿ ಹರಿಯುವ ಮಲಪಹನೀರಿ ನದಿಯಲ್ಲಿ ತೊಳೆದಾಗ ನದಿ ನೀರೆಲ್ಲ ಕೆಂಪಾಗಿ ಹರಿಯಲಿಕ್ಕೆ ಪ್ರಾರಂಭಿಸಿತು. ಆರ್ಯಪುರದ ಹೆಣ್ಣು ಮಗಳು ನದಿಗೆ ನೀರನ್ನು ತರಲು ಹೋದಾಗ ನದಿ ನೀರೆಲ್ಲ ಕೆಂಪಾಗಿ ಹರಿಯುತ್ತಿರುವುದನ್ನು ನೋಡಿ ಅಚ್ಚರಿತಳಾಗಿ ಆಯ್ ಹೊಳೆ, ಅಯ್ಯೋ ಹೊಳೆ ಎಂದು ಉದ್ಧಾರ ತೆಗೆದಾಗ ಈ ಉದ್ಧಾರ ವಾಚಕವೇ ಮುಂದೆ ಐಹೊಳೆಯಾಗಲು ಕಾರಣವಾಯಿತೆಂದು ಕೆಲವು ಪೌರಾಣಿಕ ಕಥೆಗಳಿಂದ ತಿಳಿದು ಬರುತ್ತದೆ. ವೀಕ್ಷಕರೇ, ಇಲ್ಲಿ ಹಳೆಯ ಕಾಲದ ಅವಶೇಷಗಳು, ಮೂರ್ತಿಗಳು ಇಲ್ಲಿ ನೋಡ್ಬೋದು. ವೀಕ್ಷಕರೇ, ಕೆಲವು ದಾಳಿಗಳಿಂದ ಈ ರಾಜ್ಯಭಾರವನ್ನು ಕಳೆದುಕೊಂಡಾಗ ಕೆಲವು ಅವಶೇಷಗಳು ನಾಶವಾಗಿ ಈ ರೀತಿಯಾಗಿ ಈಗ ನೋಡಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ಯಾಕಂದರೆ ಯಾವುದೂ ಹೀಗೆ ಕಡೆಯ ತನಕ ಇರುತ್ತದೆ ಎಂಬುದು ಸಾಧ್ಯವಿಲ್ಲ. ಯಾಕಂದರೆ ಇದು ಉದಾಹರಣೆ ನಾವಿಲ್ಲಿ ನೋಡ್ಬೋದು. ವೀಕ್ಷಕರೇ, ಕೆಲವು ಮೂರ್ತಿಗಳು ಮತ್ತು ಕೆತ್ತನೆ ನೋಡಿದ ಬಳಿಕ ನಾವು ಮುಂದೆ ಎಲ್ಲಿ ಹೊಂಟಿದೀವಪ್ಪ ಅಂತಂದ್ರೆ ಲಾಡ್ ಖಾನ್ ದೇವಾಲಯ ಹೊಂಟಿದ್ವಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಲಾಡ್ ಖಾನ್ ದೇವಾಲಯ. ವೀಕ್ಷಕರೇ, ಲಾಡ್ ಖಾನ್ ಎಂಬ ಮುಸ್ಲಿಂ ವ್ಯಕ್ತಿ ಈ ದೇವಾಲಯದಲ್ಲಿ ವಾಸವಾಗಿರುವುದರಿಂದ ಈ ಹೆಸರು ಬಂದಿದೆ. ಇದೊಂದು ಶೈವ ದೇವಾಲಯವಾಗಿದ್ದು ಇದರಲ್ಲಿ ಕೇವಲ ಮುಖಮಂಟಪ ಮತ್ತು ನವರಂಗಗಳು ಮಾತ್ರ ಇವೆ. ನವರಂಗದಲ್ಲಿ ಒಂದು ಚಿಕ್ಕ ಗರ್ಭಗೃಹವನ್ನು ಕಟ್ಟಲಾಗಿದೆ. ಅದರ ಒಳಗಡೆ ಶಿವಲಿಂಗವಿದೆ. ವೀಕ್ಷಕರೇ,
ದುರ್ಗಾ ದೇವಾಲಯದ ಬಾಗಿಲ ಪಕ್ಕದಲ್ಲಿ ಹಾಗೂ ಹುಚ್ಚಪ್ಪಯ್ಯನ ಮಠ ಹಾಗೂ ಲಾಡ್ಕಾನ್ ದೇವಾಲಯಗಳ ಸ್ತಂಭಗಳ ಮೇಲೆ ಕೆತ್ತಲಾಗಿದೆ. ಲಾಡ್ಕಾನ್ ಗುಡಿಯ ನವರಂಗದ ಹೊರಭಾಗದ ಗೋಡೆಯಲ್ಲಿ 2 ಶಾಸನಗಳು ಕೆತ್ತಲಾಗಿದೆ ವೀಕ್ಷಕರೇ. ಇದು ಚಕ್ರಗುಡಿ ದೇವಾಲಯ ವೀಕ್ಷಕರೇ. ಈ ಗುಡಿಯು ಗೌಡರ ಗುಡಿಯು ಹತ್ತಿರವಿರುವ ಬಾವಿಯ ದಕ್ಷಿಣಕ್ಕೆ ಇದೆ. ಇದರ ಶಿಖರವು ಆ ಮೂಲಕ ಆಕಾರದ ಸ್ತೂಪಿಯನ್ನು ಹೊರುವುದರಿಂದ ಈ ದೇವಾಲಯಕ್ಕೆ ಚಕ್ರ ದೇವಾಲಯ ಎಂದು ಹೆಸರು ವೀಕ್ಷಕರೇ. ಗರ್ಭಗೃಹದ ಬಾಗಿಲು ಆಟದ ಲಾತಾಟದಲ್ಲಿ ಗರುಡದ ಬಿಂಬವಿದೆ ಮತ್ತು ಗರ್ಭಗೃಹದಲ್ಲಿ ಸ್ವಲ್ಪ ಎತ್ತರವಿರುವ ಪಾಣಿಪೀಠದ ಮೇಲೆ ಶಿವಲಿಂಗವಿರುತ್ತದೆ. ಗರ್ಭಗೃಹದ ಮೇಲಿನ ಶಿಖರವು ರೇಖಾನಗರದ ಶೈಲಿಯಲ್ಲಿದೆ ವೀಕ್ಷಕರೇ. ನಿಮಗೆ ಲಾಡ್ಕಾನ್ ಗುಡಿಯ ಮೇಲೆ ಶಾಸನಗಳು ಬರೆದಿರುವುದನ್ನು ಇಲ್ಲಿ ತೋರಿಸ್ತೀನಿ ವೀಕ್ಷಕರೇ. ಮೇಲೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದು ಬಡಿಗರ ಗುಡಿ. ಬಡಿಗ ಮಣಿತನದವರು ಈ ದೇವಾಲಯದಲ್ಲಿ ವಾಸಿಸುತ್ತಿದ್ದರು. ಆದ್ದರಿಂದ ಸ್ಥಳೀಯ ಹೆಸರು ಬಂದಿದೆ. ಈ ದೇವಾಲಯದ ಶಿಖರವು ರೇಖಾನಗರದ ಪ್ರಚಾರ ಶೈಲಿಯಲ್ಲಿದ್ದು, ಇದರ ಮುಂಭಾಗದಲ್ಲಿರುವ ಚೈತ್ಯ ಗೋಡೆಗಳೊಳಗೆ ಸೂರ್ಯನ ಮೂರ್ತಿ ಇದೆ ಮತ್ತು ಗರ್ಭಗೃಹದ ಲಲಾಟದಲ್ಲಿ ಸೂರ್ಯನ ಬಿಂಬವಿರುವುದರಿಂದ ಈ ದೇವಾಲಯವು ಸೂರ್ಯನಿಗೆ ನಿರ್ಮಿತವಾದುದೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ ವೀಕ್ಷಕರೇ. ಈ ದೇವಾಲಯಕ್ಕೆ ಗರ್ಭಗೃಹ, ನವರಂಗ ಮತ್ತು ಮುಖಮಂಟಪಗಳಿವೆ. ಮುಖಮಂಟಪದ ಬಲಭಾಗದಲ್ಲಿರುವ ಸ್ತಂಭದ ಮೇಲೆ ದಕ್ಷ ಬ್ರಹ್ಮನ ಮೂರ್ತಿಯನ್ನು ಕೆತ್ತಲಾಗಿದೆ. ಇದೆಲ್ಲ ನೋಡಿದ ಬಳಿಕ ವೀಕ್ಷಕರೇ, ನಾವು ಪುರಾತತ್ವ ವಸ್ತು ಸಂಗ್ರಹಾಲಯ ಹೊಳೆ, ಇಲ್ಲಿ ವಸ್ತು ಸಂಗ್ರಹಾಲಯದಲ್ಲಿರುವಂತಹ ಅವಶೇಷಗಳು ಇರುವಂತಹ ವಸ್ತುಗಳನ್ನು ನಾವು ಇಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ಹಳೆಯ ಕಾಲದಲ್ಲಿರುವಂತಹ ಕೆಲವು ಅವಶೇಷಗಳು ಪ್ರತಿಯೊಂದನ್ನು ನೋಡೋಣ ಬನ್ನಿ ವೀಕ್ಷಕರೇ.
ಸಂಪೂರ್ಣವಾಗಿ ವಸ್ತು ಸಂಗ್ರಹಾಲಯದಲ್ಲಿ ಪ್ರತಿಯೊಂದನ್ನು ನೋಡಲು ಬಹಳ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದವರಿಗೆ ಗೌರವವನ್ನು ಕೊಡ್ತಾ ತುಂಬ ಚೆನ್ನಾಗಿ ಇಲ್ಲಿ ನೋಡಲು ಸಹಕಾರಿಯಾಗುತ್ತದೆ ವೀಕ್ಷಕರೇ. ಯಾಕಂದರೆ ಯಾವುದು ತೊಂದರೆ ಇಲ್ಲ, ಏನಿಲ್ಲ. ಇಲ್ಲಿ ನಾವು ನೋಡ್ಬೋದು ವೀಕ್ಷಕರೇ. ಆ ಕಾಲದಲ್ಲಿ ಹೋಗಿ ನೋಡ್ಲಿಕ್ಕಾಗೋದಿಲ್ಲ, ಆದರೆ ಆ ಕಾಲದಲ್ಲಿರುವಂತಹ ಕೆಲವು ಸಾಮಗ್ರಿಗಳಾದರೂ ನಾವು ನೋಡ್ಬೋದು ವೀಕ್ಷಕರೇ. ವೀಕ್ಷಕರೇ, ನೀವು ಇಲ್ಲಿವರೆಗೆ ಚಾಲುಕ್ಯರ ಕಾಲದಲ್ಲಿರುವಂತಹ ಐಹೊಳೆ, ಕೆಲವು ಅವಶೇಷಗಳು, ಗುಡಿ ಗೋಪುರಗಳು ಮತ್ತು ವಸ್ತು ಸಂಗ್ರಹಾಲಯದಲ್ಲಿಟ್ಟಿರುವಂಥ ಕೆಲವು ಮೂರ್ತಿಗಳು ನೋಡಿದ್ರಿ ವೀಕ್ಷಕರೇ.
ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಶುಭ ದಿನ, ಶುಭಕರ, ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಕೆಟ್ಟವರಿಗೂ ಒಳ್ಳೆಯದು ಬಯಸೋಣ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.